ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರಿಗೂ ಪೃಥ್ವಿ ಫಾರ್ಮ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ಹಸುವಿನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಯೆಟಿನಾ 19 ಇದು ವಿಶ್ವದ ಅತ್ಯಂತ ದುಬಾರಿ ಹಸುವಾಗಿದೆ. ಇದು ನೆರೋಲ್ ತಳಿಗೆ ಸೇರಿದಂತಹ ಒಂದು ಹಸುವಾಗಿದೆ. ಇದರ ಶರೀರವು ಬಿಳಿ ತುಪ್ಪಳ, ಸಡಿಲ ಚರ್ಮ, ಎದ್ದು ಕಾಣುವ ಗೂನಿಗೆಯನ್ನು ಕಾಣಬಹುದು. 18ನೇ ಶತಮಾನದಲ್ಲಿ ಈ ತಳಿಯನ್ನು ಭಾರತದಿಂದ ಬ್ರೆಜಿಲ್ಗೆ ರಫ್ತು ಮಾಡಲಾಯಿತು. ಅವು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡು ಜಾನುವಾರು ಉದ್ಯಮದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಹಾಯಕವಾದವು. ಈ ವಿಯೆಟಿನಾ 19 ಬ್ರೆಜಿಲ್ನ ಸಾವೋಪಾಲೋದ ಅರಾಂಡುದಲ್ಲಿ ಹರಾಜಾದ ಅತ್ಯಂತ ದುಬಾರಿ ಹಸುವಾಗಿದೆ. ಸುಮಾರು 38 ಕೋಟಿ ಅಂದರೆ $4.38 ಬಿಲಿಯನ್ US ಮಾರಾಟವಾಗಿದೆ. ಇದರಿಂದ ನಮಗೇನು ತಿಳಿಯುತ್ತೆ ಅಂದರೆ, ಉತ್ತಮ ಜಾನುವಾರುಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೇಡಿಕೆ ಇದೆ ಅಂತಂದೇಳಿ ನಮಗೆ ಈ ಮೂಲಕ ಗೊತ್ತಾಗ್ತಾ ಇದೆ. ಈ ತಳಿಯ ಹಸುಗಳ ಸ್ನಾಯುಗಳ ನಿರ್ಮಾಣವು ಬಲಿಷ್ಠ ರೋಗ ನಿರೋಧಕ ಶಕ್ತಿ, ತೀವ್ರ ಹವಾಮಾನ ವೈಪರೀತ್ಯಗಳನ್ನು ಪ್ರತಿರೋಧಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಈ ತಳಿಯು ಭಾರತದ ಹೊಂಗೋಲ್ ಜಾನುವಾರುಗಳಿಂದ ಹುಟ್ಟಿಕೊಂಡಿದೆ. ಯಾವುದೇ ರೀತಿಯ ಅಥವಾ ಎಲ್ಲ ರೀತಿಯ ಹವಾಮಾನಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳುವ ಗುಣವಿರುವುದರಿಂದ ಅತ್ಯಂತ ಆದ್ಯತೆಯನ್ನು ಪಡೆದಿರತಕ್ಕಂಥ ತಳಿ ಇದಾಗಿದೆ. ದೈಹಿಕವಾಗಿ ಆಕರ್ಷಕವಾಗಿರುವಂತಹ ನೋಟವನ್ನು ಇವು ಹೊಂದಿವೆ. ಇದರ ದೇಹ ರಚನೆಯು ಬಿಸಿ ತಾಪಮಾನವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ. ಇವು ಉತ್ತಮವಾಗಿ ತಳಿಶಾಸ್ತ್ರವನ್ನು ಹೊಂದಿವೆ. ಈ ವಿಯೆಟಿನಾ 19 ಎಂಬ ಹಸುವು 40 ಕೋಟಿಗೆ ಮಾರಾಟವಾಗಿ ರೆಕಾರ್ಡ್ ಮಾಡಿದೆ ಹಾಗೂ ನಮ್ಮ ಭಾರತಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಫ್ರೆಂಡ್ಸ್, ಈ ವಿಯೆಟಿನಾ 19 ಹಸುವಿನ ಬಗ್ಗೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್